ಮೈಸೂರಿನಲ್ಲಿ ಬಾಲಕಿ ಅತ್ಯಾಚಾರ ಕೇಸ್ ಸಂಬಂಧಪಟ್ಟ ಹಾಗೆ ಅತ್ಯಾಚಾರ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 2019ರಲ್ಲೂ ಕೂಡ ಈ ಕಾರ್ತಿಕ್ ಅನ್ನೋನೇನು ಇದರಲ್ಲಿ ಆರೋಪಿ ಇದ್ದಾನೆ ಇಂಥದ್ದೇ ಕೃತ್ಯವನ್ನ ಎಸಗಿದ್ದ. ನ್ಯಾಯಾಲಯದ ಬಳಿಯೇ ಆರೋಪಿ ಕೃತ್ಯವೆಸಗಿದ್ದ. ಟಿವಿ9ಗೆ ಅಂದಿನ ಎಸ್ಪಿಪಿ ಬಿಪಿ ಮಂಜುನಾಥ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈತ ಜನನಿಬಿಡ ಪ್ರದೇಶದಲ್ಲೇ ಮಹಿಳೆಯ ಕೊಲೆಗೆ ಯತ್ನಿಸಿದ್ದ. ಅಂದರೆ ಇವನಿಗೆ ಸಮಸ್ಯೆ ಇದೆಯೋ ಮಾನಸಿಕವಾಗಿ ಹಿಂದೆಯಿಂದ ಸಮಸ್ಯೆ ಇದೆ. ಮಹಿಳೆಯ ಮಾನಭಂಗ ಹಾಗೂ ಕೊಲೆಗೆ ಯತ್ನಿಸಿದ್ದ. ಕೆರೆಯಲ್ಲಿ ಮುಳುಗಿಸಿ ಸಾಯಿಸಲು ಯತ್ನಿಸಿದ್ದ. ಈತ ಈ ಬೆಲೂನ್ ಮಾರುವಂತಹ ಕುಟುಂಬ ತಂದೆ ತಾಯಿ ಜೊತೆ ಮಲಗಿದ್ದಂಥ ಒಂದು 10 ವರ್ಷದ ಹೆಣ್ಣು ಮಗಳನ್ನ ಅಲ್ಲಿಂದ ಎಳ್ಕೊಂಡು ಹೋಗಿ ಅತ್ಯಾಚಾರ ಮಾಡಿ 16 ಬಾರಿ ಚುಚ್ಚಿ ಸಾಯಿಸ್ತಾನೆ ಅಂತಂದ್ರೆ ಇವನಿಗೆ ಏನೋ ದೊಡ್ಡ ಸಮಸ್ಯೆ ಇದೆ. ಮಹಿಳೆ ಬಿಟ್ಟು ಪರಾರಿಯಾಗಿದ್ದ ಪಾಪಿ ಕಾರ್ತಿಕ್ ಕೊಳ್ಳೇಗಾಲ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಬಂಧಿಸಿ ಕೋರ್ಟ್ಗೆ ಚಾರ್ಜ್ ಶೀಟ್ ಕೂಡ ಸಲ್ಲಿಸಲಾಗಿತ್ತು. ಜಾಮೀನು ಪಡೆದು ಕೋರ್ಟ್ಗೆ ಪದೇ ಪದೇ ಗೈರಾಗ್ತಾ ಇದ್ದ. ಆರೋಪಿ ಗೈರಾಗ್ತಾ ಇದ್ದಿದ್ದರಿಂದ ಸಂತ್ರಸ್ತ ಮಹಿಳೆಗೆ ಕಿರಿಕಿರಿ ಆಗ್ತಾ ಇತ್ತು. ನಾನು ಕೋರ್ಟ್ಗೆ ಬರಲ್ಲ ಅಂತ ಸಂತ್ರಸ್ತ ಮಹಿಳೆ ಹೇಳ್ತಾ ಇದ್ರು ಅಂತ ಅಂದಿನ ಎಸ್ಪಿಪಿ ಮಂಜುನಾಥ್ ಹೇಳಿದ್ದಾರೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆ ನಡೆಸಲಾಗಿತ್ತು. ಕೊನೆಗೆ ಈ ಆರೋಪಿ ಕಾರ್ತಿಕ್ ಅಪರಾಧ ಸಾಬೀತಾಗಿತ್ತು. ನಮ್ಮ ಪ್ರತಿನಿಧಿ ರಾಮ್ ಅಂದಿನ ಎಸ್ಪಿಪಿ ಇವ್ರನ್ನ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಮಂಜುನಾಥ್ ನಮ್ಮ ಜೊತೆಗಿದ್ದಾರೆ. ಸರ್, ಏನು ಕಾರ್ತಿಕ್ ಬರ್ಬರವಾಗಿ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾನೆ. ಈ ಹಿಂದೆ ಇದೇ ರೀತಿಯಂತ ಕೃತ್ಯವನ್ನು ಮಾಡಿ ಜೈಲು ಶಿಕ್ಷೆಗೆ ಒಳಗಾಗಿದ್ದ ಅಂತೇಳಿ ತಾವು ಆ ಸಂದರ್ಭದಲ್ಲಿ ಸರ್ಕಾರಿ ಅಭಿಯೋಜಕರಾಗಿದ್ದರೆ ಏನಿದು ಪ್ರಕರಣ ಅಂತ? ಅದೇ ವ್ಯಕ್ತಿ ಹಿಂದೆ ಕೊಳ್ಳೇಗಾಲ ಟೌನ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅಂದರೆ ಕೊಳ್ಳೇಗಾಲ ನಗರದಲ್ಲೇನೆ ಒಂದು ಸರ್ಕಾರಿ ಅಧಿಕಾರಿಯವರು ಅವರ ಮೇಲೆ ಅವರ ಮಾನಕ್ಕೆ ಕುಂದುಂಟುವ ರೀತಿ ಕೃತ್ಯ ಎಸಗಿ ಅವರ ಹತ್ಯೆ ಮಾಡುವಂಥ ಕೃತ್ಯವನ್ನು ಮಾಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಕರಣ ದಾಖಲಾಗುತ್ತೆ. ವಾಸ್ತವ್ಯದ ಸ್ಥಳಕ್ಕೆ ಹೋಗ್ಲಿಕ್ಕೆ ಒಂದು ಇದಿದೆ, ದಾರಿ ಇದೆ. ಸೊ ಅದು ಸೇತುವೆ ಇದೆ, ಕೆಳಗಡೆ ಕೆರೆ ಇದೆ. ಸೊ ಅಲ್ಲಿ ಅವ್ರು ಹೋಗ್ತಾ ಇರಬೇಕಾದ್ರೆ ಅವ್ರನ್ನ ಕೈ ಹಿಡಿದು ಎಳ್ಕೊಂಡು ಅವರ ಮಾನಕ್ಕೆ ಕುಂದುಂಟು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಕುಂದುಂಟು ಮಾಡಿ ಅವರು ಜೋರಾಗಿ ಕಿರ್ಚ್ಕೊಂಡಂಥ ಸಂದರ್ಭದಲ್ಲಿ ಅವರ ಬಾಯನ್ನು ಮುಚ್ಕೊಂಡು ಕೆಳಗಡೆಗೆ ಎಳ್ಕೊಂಡೋಗಿ ಸೇತುವೆ ಕೆಳಗಡೆ ಎಳ್ಕೊಂಡೋಗಿ ಕೆರೆ ಇದೆಯಲ್ಲ ಆ ಕೆರೆಗೆ ಮುಳುಗಿಸ್ತಾರೆ. ಅವರು ಕಿರ್ಚ್ಕೊಳ್ತಾರೆ, ಸಹಜವಾಗಿ ಪ್ರೊಟೆಸ್ಟ್ ಮಾಡ್ತಾರೆ, ಕಿರ್ಚ್ಕೊಳ್ತಾರೆ. ಅವರ ಒಂದು ಒದ್ದಾಟದಲ್ಲಿ ಆತನ ಚಪ್ಪಲಿ ಮತ್ತು ಅವರ ಚಪ್ಪಲಿನೂ ಕೂಡ ಅಲ್ಲಿ ಬಿದ್ದಿರುತ್ತೆ, ಸ್ಥಳದಲ್ಲಿ ಇರುತ್ತೆ. ಸೊ ಈ ಕಾರ್ತಿಕ್ ಏನಿದ್ದಾನೆ ಆತ ಅವರನ್ನು ಅವ್ರು ಏನು ಇದು ಕೃತ್ಯ ಮಾಡಿದ್ದಾನೆ ಅದನ್ನು ಅವ್ರು ಪ್ರೊಟೆಸ್ಟ್ ಮಾಡಿದಂಥ ಅವ್ರು ಮುಳುಗಿಸೋ ಸಂದರ್ಭದಲ್ಲಿ ಅವ್ರ ಕತ್ತಲೆಲ್ಲ ಪರಿಚಿತ ಗಾಯಗಳಾಗುತ್ತೆ. ಸೊ ಮಾರ್ಕ್ಸ್ ಆದಂಥ ಕಿರ್ಚ್ಕೊಂಡ ಮೇಲೆ ಅವರು ಆಲ್ರೆಡಿ ಶಾಕ್ ಒಳಗಾಗಿರ್ತಾರೆ. ಎಂಥವ್ರು ಆದರೂ ಕೂಡ ಶಾಕ್ ಒಳಗಾಗಿರ್ತಾರೆ. ಅವರ ಒದ್ದೆ ಬಟ್ಟೆನಲ್ಲೇ ಬರ್ತಾರೆ. ಅವರನ್ನು ಸಮಾಧಾನ ಪಡಿಸಿ ಅದಾದಮೇಲೆ ಅವರು ಒಂದು ದೂರನ್ನು ದಾಖಲು ಮಾಡ್ತಾರೆ. ಅಷ್ಟೊತ್ತಿಗೆ ಜನ ಎಲ್ಲ ಸೇರಿರ್ತಾರೆ. ಆಮೇಲೆ ದೂರನ್ನು ದಾಖಲು ಮಾಡ್ಕೊಂಡಂಥ ಪೊಲೀಸರು ಅಲ್ಲಿ ಸ್ಥಳಕ್ಕೆ ಹೋಗಿ ಚಪ್ಪಲಿ ಇದ್ದಂಥದ್ದು ಆತನ ಚಪ್ಪಲಿ ಮತ್ತು ಆ ಬಾಧಿತ ಮಹಿಳೆಯ ಚಪ್ಪಲಿ ಎರಡನ್ನೂ ಕೂಡ ವಶಪಡಿಸ್ಕೊಳ್ತಾರೆ. ಏಕೆಂದರೆ ಅದು ಬಹು ಮುಖ್ಯವಾದಂಥ ಸಾಕ್ಷ್ಯವಾಗಿರ್ತದೆ. ಇವೆಲ್ಲವೂ ಸಹ ಚಾರ್ಜ್ ಶೀಟ್ ಆದ ನಂತರ ನ್ಯಾಯಾಲಯದಲ್ಲಿ ಏನು ಪ್ರಕರಣ ಬರ್ತದೆ ಆಗಷ್ಟೇ ಇದೆಲ್ಲವನ್ನು ಹೇಳಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನ ಹೇಳಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, ಟಿವಿ9 ಮೈಸೂರು.